ಓಕೆ. ಇವತ್ತು ಬಿದಿರಿನ ಬೀಜ, ತಾಳ್ಮೆ ಮತ್ತು ಬೆಳವಣಿಗೆಯ ಕಥೆ ಬಗ್ಗೆ ಒಂದು ಸಣ್ಣ ನೋಟ ನೋಡೋಣ. ಇದು ನೋಡಿ, ಒಬ್ಬ ರೈತ ಮತ್ತೆ ಅವನು ನೆಟ್ಟ ಆ ಬಿದಿರಿನ ಬೀಜದ ಬಗ್ಗೆ ಒಂದು ತುಂಬಾನೇ ಸ್ಫೂರ್ತಿ ಕೊಡೋ ಕಥೆ. ಅಂದ್ರೆ ತಕ್ಷಣಕ್ಕೆ ರಿಸಲ್ಟ್ ಕಾಣದೇ ಇದ್ರೂ ದೀರ್ಘಕಾಲ ತಾಳ್ಮೆ ಇಟ್ಕೊಳ್ಳೋದು, ನಂಬಿಕೆ ಇಡೋದು ಎಷ್ಟು ಮುಖ್ಯ ಅಂತ ಇದು ಹೇಳುತ್ತೆ. ಸರಿ, ಮೊದಲನೇ ವಿಷಯ ಏನಪ್ಪಾ ಅಂದ್ರೆ ದೀರ್ಘ ಕಾಯುವಿಕೆ ಮತ್ತು ನಂಬಿಕೆ. ಯೋಚಿಸಿ, ಒಬ್ಬ ರೈತ ಒಂದು ಬಿದಿರಿನ ಬೀಜ ನೆಡ್ತಾನೆ, ಪ್ರತಿದಿನ ನೀರ್ ಹಾಕ್ತಾನೆ, ಆರೈಕೆ ಮಾಡ್ತಾನೆ. ಆದ್ರೆ 4 ವರ್ಷ, ಹೌದು, 4 ವರ್ಷ ಕಳೆದ್ರೂ ಒಂದು ಸಣ್ಣ ಮೊಳಕೆನೂ ಕಾಣಲ್ಲ. ಅಕ್ಕಪಕ್ಕದವರೆಲ್ಲ ರೈತನನ್ನು ನೋಡಿ ನಗ್ತಾರೆ. ಏನ್ ಗುರು ಇದು, ಬೆಳಿದೇ ಇರೋ ಬೀಜಕ್ಕೆ ಯಾಕ್ ಟೈಮ್ ವೇಸ್ಟ್ ಮಾಡ್ತೀಯಾ ಅಂತಾರೆ. ಆದ್ರೆ ಆ ರೈತ ಅವನು ನಂಬಿಕೆ ಕಳ್ಕೊಳ್ಳಲ್ಲ, ಆರೈಕೆ ಮಾಡ್ತಾನೇ ಇರ್ತಾನೆ. ಎರಡನೇ ವಿಷಯಕ್ಕೆ ಬರೋದಾದ್ರೆ ಅದ್ಭುತ ಮತ್ತೆ ತುಂಬಾನೇ ವೇಗದ ಬೆಳವಣಿಗೆ. 5ನೇ ವರ್ಷದಲ್ಲಿ ಕೊನೆಗೂ ಆ ಭೂಮಿಯಿಂದ ಒಂದು ಚಿಕ್ಕ ಮೊಳಕೆ ಮೇಲೆ ಬರುತ್ತೆ. ಅಂಡ್ ಗೆಸ್ ವಾಟ್, ಕೆಲವೇ ವಾರಗಳಲ್ಲಿ, ಜಸ್ಟ್ ಕೆಲವು ವಾರಗಳಲ್ಲಿ ಆ ಬಿದ್ರು ಭರ್ರಂತ 80 ಅಡಿಗಿಂತ ಹೆಚ್ಚು ಎತ್ತರ ಬೆಳೆದು ನಿಲ್ಲುತ್ತೆ. ವಾವ್! ಕೊನೆದಾಗಿ ಆ ಅದೃಶ್ಯ ಅಡಿಪಾಯದ ಶಕ್ತಿ ನೋಡಿ. ಆ ಮೊದಲ 4 ವರ್ಷ ಆ ಬೀಜ ಸುಮ್ನೆ ಕೂತಿರ್ಲಿಲ್ಲ. ಅದು ಭೂಮಿಯೊಳಗಡೆ ಆಳವಾಗಿ ತುಂಬಾ ಸ್ಟ್ರಾಂಗ್ ಆಗಿರೋ ಬೇರುಗಳನ್ನ ಬೆಳೆಸ್ಕೊಳ್ತಾ ಇತ್ತು. ಈ ಗಟ್ಟಿ ಬೇರುಗಳೇ ಆಮೇಲೆ ಆ ದಿಢೀರ್ ಎತ್ತರದ ಬೆಳವಣಿಗೆಗೆ ಅಡಿಪಾಯವಾಗಿದ್ದು. ಇದು ನಿಜವಾಗ್ಲೂ ಯಶಸ್ಸಿಗೆ ಬೇಕಾದ ತಯಾರಿ, ಆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ. ಹಾಗಾಗಿ ಕೆಲವೊಮ್ಮೆ ನಿಮ್ಮ ಪ್ರಯತ್ನಗಳ ಫಲ ತಕ್ಷಣಕ್ಕೆ ಕಾಣದೇ ಇರಬಹುದು, ಆದ್ರೆ ನೆನ್ಪಿಡಿ, ನೀವು ಬಹುಶಃ ನಿಮ್ಮ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಒಂದು ಬಲವಾದ ಅಡಿಪಾಯ ಹಾಕ್ತಾ ಇರಬಹುದು.